ನಮಸ್ಕಾರ ವೀಕ್ಷಕರೇ, ಪುಷ್ಪಾ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಮಾಡ್ತಾ ಇರೋದು ಹಚ್ಚಿದ ಅವಲಕ್ಕಿ. ಈ ಥರ ತೆಳು ಅವಲಕ್ಕಿ ಬರುತ್ತೆ, ಡಿಲೆಕ್ಸ್ ಅವಲಕ್ಕಿ. ಅದನ್ನು ಹಚ್ಚಿದ ಅವಲಕ್ಕಿ. ಅದಕ್ಕೆ ನಿಮಗೆ ಎಷ್ಟು ಎಣ್ಣೆ ಒಗ್ಗರಣೆಗೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಶೇಂಗಾ, ಹುರ್ಕಡ್ಲೆ ಉತ್ತರ ಕರ್ನಾಟಕಕ್ಕೆ ಪುಟಾಣಿ ಅಂತ ಕರೀತಾರೆ. ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಬೇಕಾದರೆ ಮೆಂತ್ಯ ಹಿಟ್ಟು ಮಾಡ್ಕೊಂಡಿದ್ರೆ ಅದನ್ನು ಹಾಕ್ಕೋಬೋದು. ಆಮೇಲೆ ನಾವು ಕರಿಬೇವು, ನಾವು ಬಾಳ್ಕದ ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಕೆಲವೊಬ್ಬರು ಒಣಮೆಣಸಿನ್ಕಾಯಿ ಇಲ್ಲಾಂದರೆ ಖಾರ ಪುಡಿ ಹಾಕುತ್ತಾರೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಫ್ರೈ ಆದ ನಂತರ ಸಾಸಿವೆ ಮತ್ತು ಜೀರಿಗೆ, ಕೆಲವೊಬ್ಬರು ಕಡಲೆಬೇಳೆ, ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೇವೆ. ಆದರೆ ನಾನು ಇವತ್ತು ಮಾಡ್ತಾ ಇರೋದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಲ್ಲ. ಇದು ಏಕಾದಶಿ, ಅಥವಾ ನಾವು ಏಕಾದಶಿ ಮಾಡೋದ್ರಿಂದ ಏಕಾದಶಿಗೆ, ಆಮೇಲೆ ಗುರುವಾರ ಈ ಥರ ಉಪವಾಸಿಗೆ ತಿನ್ಬೋದು. ಇಲ್ಲ ಸ್ನ್ಯಾಕ್ಸ್ ರೂಪದಾಗರಾದರೂ ಸೇವಿಸ್ಬೋದು. ಇದಕ್ಕೆ ಒಗ್ಗರಣೆಗೆ ಬಾಳ್ಕದ ಮಜ್ಜಿಗೆ ಮೆಣಸಿನ್ಕಾಯಿ, ಅಥವಾ ನಾವು ಅಂತೂ ಬಾಳ್ಕ ಕರಿತೇವೆ, ಬಾಳ್ಕದ ಮೆಣಸಿನ್ಕಾಯಿ ಅಂತ. ಇದು ಇಂಗು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣ ಫ್ಲೇಮ ಇಟ್ಕೊಂಡೆ ಫ್ರೈ ಮಾಡಿ, ಆಮೇಲೆ ಹುರ್ಕಡ್ಲೆನೂ ಅದರ ಜೊತೆ ಹಾಕಿ ಚೆನ್ನಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆಯಲ್ಲೇ ಹಾಕಿದರೆ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಇದಕ್ಕೆ ರುಚಿಗೆ ಸ್ವಲ್ಪ ಫ್ಲೇವರಿಗೆ ಸಕ್ಕರೆ, ನಾವು ಇದನ್ನು ನಿಮಗೆ ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಆದರೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಷ್ಟೆ. ಇದರಲ್ಲೇ ಇದು ಒಣಕೊಬ್ಬರಿ, ನಿಮಗೆ ಎಷ್ಟು ಬೇಕು ಅಷ್ಟು ಒಣಕೊಬ್ಬರಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದನ್ನು ನೀವು ಟ್ರಾವೆಲ್ಗೆ ಇದಕ್ಕೆ ತೊಗೊಂಡು ಹೋಗ್ಬೋದು. ಈ ಥರ ಅವಲಕ್ಕಿಗೆ ಇದು ಸೌತೆಕಾಯಿ ಮತ್ತು ಟೊಮೊಟೊ ಮೇಲೆ ಇದು ಹಾಕ್ಕೊಂಡ್ಬಿಟ್ಟು ಸಲಾಡ್ ಮೇಲೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇವಾಗ ಮಾಡ್ತಾ ಇರೋದು ನಾವು ಹಚ್ಚಿದ ಮಂಡಕ್ಕಿ. ಇದಕ್ಕೆ 1.5 ತೌಲಿ ಎಣ್ಣೆ, ಇದಿಷ್ಟು
ಒಂದು ಬಟ್ಲದಷ್ಟು ಶೇಂಗಾ, ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈ ಥರ ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕಬೇಕು. ಆಮೇಲೆ ಇದನ್ನು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಇದು ಕಡಲೆಬೇಳೆ ಸ್ವಲ್ಪ ಹಾಕಬೇಕು. ಫ್ಲೇವರಿಗೆ ಅಷ್ಟೇ ಉದ್ದಿನಬೇಳೆ, ಕಡಲೆಬೇಳೆ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿ ನಂತರ ತುಂಬ ಫ್ರೈ ಏನಾಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಬ್ರೌನ್ ಆದರೆ ಸಾಕು. ಹಿಂಗು ಮತ್ತು ಅರ್ಶಿನ ಇತ್ತು ಈ ಬಟ್ಲದಲ್ಲಿ. ಅರ್ಶಿನ ಇದು ಚೆನ್ನಾಗಿ ಇದನ್ನು ಆಗಿಬಿಟ್ಟು ಇದರಲ್ಲೇ ಇವಾಗ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಇದು ಕರಿಬೇವು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಹುರ್ಕಡಲೆ ಮುಂಚೆ ಯಾಕೆ ಹಾಕಬಾರ್ದಂದರೆ ಬೇಗನೆ ತುಂಬ ಇದನ್ನು ಆಗಿಬಿಡುತ್ತೆ, ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಅದರಲ್ಲೇ ಅಷ್ಟು ಬೇಗನೆ ಇದನ್ನು ಹುರ್ಕಡಲೆ ಹಾಕಬಾರ್ದು. ಸ್ವಲ್ಪ ಫ್ರೈ ಆದರೆ ಸಾಕು ಹುರ್ಕಡಲೆ. ಒಂದು ಬಟ್ಲದಷ್ಟು ಹುರ್ಕಡ್ಲೆನೂ ಹಾಕ್ಕೋಬೇಕು. ಫಸ್ಟಿಗೆ ನಿಮಗೆ ಮಂಡಕ್ಕಿ ಗರಿ ಆಗಿದ್ದರೆ ಹಾಗೇ ಇದಕ್ಕೆ ಇದು ಒಗ್ಗರಣೆ ಹಾಕಿ ಕಲಿಸ್ಕೋಬೋದು. ಇಲ್ಲ ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಾವು ತಂದಿದ್ದು ಮಂಡಕ್ಕಿ ಒಂದು ಸ್ವಲ್ಪ ಗರಿಯಾಗಿಯೇ ಇದೆ, ಹಾಗಾಗಿ ನಾವು ಇದು ಒಗ್ಗರಣೆ ಡೈರೆಕ್ಟಾಗಿ ಕಲಿಸ್ತಾ ಇದ್ದೀವಿ. ಕಲಿಸೋಬೇಕಾದ್ರೆ ತೋರಿಸ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೂ ಕೂಡ ಒಣ ಕೊಬ್ಬರಿ ಹಾಕ್ಕೋಬೇಕು.
ಈ ಈ ಈ ಥರ ನೋಡಿ ಗರಿ ಗರಿಯಾಗಿರಬೇಕು. ಕೈಯಲ್ಲೇ ಈ ಥರ ಮುಟ್ಟಿದ ತಕ್ಷಣ ಹಿಂಗಿದು ಪುಡಿ ಪುಡಿ ಆಗಬೇಕು. ಅಂದ್ರೇ ಬಿಸಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಆ ಥರ ಸ್ವಲ್ಪ ಮೆತ್ತಗಿದ್ರೆ ಬಿಸಿ ಮಾಡ್ಕೋಬೋದು. ಕೂಡ ಮಂಡಕ್ಕಿ ಈ ಥರ ಆಗಬೇಕು ನೋಡಿ. ಈ ಥರ ಚೆನ್ನಾಗಿ ಎಣ್ಣೆ ಕೈಯಾಗ ಒಟ್ಟು ಇರಬಾರ್ದು, ಆ ಥರ ಕಲಿಸ್ಬೇಕು. ಥ್ಯಾಂಕ್ ಯು.